ಅತ್ತೆ, ಮಾವ, ಭಾವನಾ, ಅಕ್ಕ, ಭಾವ ಎಲ್ರು ಬೇಗ ಬನ್ನಿ. ಸಿಂಚನ, ಏನಾಯ್ತಮ್ಮ? ಅತ್ತೆ, ನನ್ನ ತಮ್ಮ ಸಿದ್ದು ಮದುವೆಗೆ ಇನ್ವಿಟೇಷನ್ ಸೆಲೆಕ್ಟ್ ಮಾಡಿದ್ವಿ. ನಿಮ್ಮೆಲ್ಲರಿಗೂ ತೋರ್ಸೋಣ ಅಂತಾನೆ ಕರಿತಾ ಇದ್ದೀನಿ. ನೋಡಿ ಅತ್ತೆ, ಹೇಗಿದೆ? ಏನು ದೊಡ್ಡ ಆಸ್ತಿ ಪತ್ರ ಕೈ ಕೊಟ್ಟಳಂಗೆ ಆಡ್ತಾಳೆ. ರೀ, ಎಷ್ಟು ಚೆನ್ನಾಗಿದೆ ಅಲ್ವಾ? ಓಹೋ. ಲಕ್ಷ್ಮಿ, ಇದನ್ನ ನೋಡಿದ್ರೆ ಈ ಡಿಸೈನ್ ಎಲ್ಲ ನಮ್ಮ ಸಿಂಚನನೇ ಸೆಲೆಕ್ಟ್ ಮಾಡಿರೋ ಹಾಗಿದೆ. ನೀನೇ ಮಾಡಿದ್ದಮ್ಮ? ಹೌದು ಮಾವ, ಸಿದ್ದು ಮದುವೆಗೆ ಎಲ್ಲನೂ ನಾನೇ ಸೆಲೆಕ್ಟ್ ಮಾಡ್ತಿರೋದು. ನೋಡಪ್ಪ. ಕೊಡಿ. ಅಬ್ಬಾ, ನನ್ನ ಲೆಕ್ಕಾಚಾರದ ಪ್ರಕಾರ ಈ ಕಾರ್ಡಿಗೆ ಏನಿಲ್ಲ ಅಂದರೂ 400 500 ರೂಪಾಯಿ ಇರುತ್ತೆ ಅಲ್ವಾ? ಸರಿಯಾಗಿ ಹೇಳಿದ್ರಿ ಬಾಬಾ. ಒಂದು ಇನ್ವಿಟೇಷನ್ಗೆ 500 ರೂಪಾಯಿ ಆಗತ್ತೆ ಗೊತ್ತಾ? 500 ರೂಪಾಯಿನಾ? ಅಮ್ಮ, ಮಂಗಳ, ಬಾ ಕೂತ್ಕೋ. ಅಲ್ಲ, ಏನು ಅದು ಇನ್ವಿಟೇಷನ್ ಕಾರ್ಡು 500 ರೂಪಾಯಿ ಅಂತ ಬೇರೆ ಹೇಳ್ತಿದ್ದೆ. ಕೊಡಿಲಿ. ಯಾಕೆ ಮದುವೆ? ಅದಕ್ಕೆ ನನ್ನ ತಮ್ಮ ಸಿದ್ದು ಮದುವೆ. ಸಿಂಚನ, ಕಾರ್ಡ್ ತುಂಬ ಚೆನ್ನಾಗಿದೆ. ಇನ್ವಿಟೇಷನ್ ನೋಡೋ ಟೈಮ್ಗೆ ಇನ್ವಿಟೇಷನ್ ಕೊಡದೇ ಇರೋಳು ಬಂದ್ಬಿಟ್ಲು. ಅಲ್ಲಿಗೆ ಗೋವಿಂದ ಗೋವಿಂದ. ನನ್ನ ಮದುವೆಲಿ ಇನ್ವಿಟೇಷನ್ ಕಾರ್ಡ್ ಮಾಡಿಸಿದ್ರು. ಅದನ್ನ ಇಟ್ಕೊಳ್ಳೋದಕ್ಕೂ ಬೇಜಾರು. ಏನೋ ನನ್ನ ಮದುವೆ ಗುರ್ತಿಗೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಮಂಗಳ, ಇನ್ವಿಟೇಷನ್ ಕಾರ್ಡ್ ಎಷ್ಟು ಚೆನ್ನಾಗಿದೆ ಅನ್ನೋದು ಮುಖ್ಯ ಅಲ್ಲ. ಯಾಕೆ ಹೇಳು? ಇನ್ವಿಟೇಷನ್ ಕಾರ್ಡು ಮದುವೆ ಆಗೋವರೆಗೂ ಮಾತ್ರ ಇರುತ್ತೆ. ಆದರೆ ಆಮೇಲೆ ನೋಡೋದು ಗಂಡ ಹೆಂಡತಿ ಹೇಗೆ ಬಾಳ್ವೆ ಮಾಡ್ತಿದ್ದಾರೆ ಅಂತ. ಹಾಗೆ ನೋಡೋಕೆ ಹೋದರೆ ಅತ್ತೆ ಮಾವ ಒಳ್ಳೆ ಹುಡುಗನ ನೋಡೇ ನಿನಗೆ ಮದುವೆ ಮಾಡಿದ್ದಾರೆ. ಹೌದೌದು, ಒಳ್ಳೆತನನ ಉಪ್ಪು ಖಾರ ಹಾಕೊಂಡು ನೆಕ್ಕೋಬೇಕಷ್ಟೆ. ಜೀವನದಲ್ಲಿ ಮುದ್ದೆ ಬರೋ ಒಳ್ಳೆ ಬುದ್ಧಿನೇ ಇಲ್ವಲ್ಲ. ಇಲ್ಲಿ ನೋಡಿ, ಕಾರ್ಡ್ಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ನಮ್ಮ ಮದುವೆಗಿನ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಅಲ್ಲ, 3 ಗಂಟೆ ಹಾಕ್ಸೋದಕ್ಕೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಬೇಕಾಗಿತ್ತಾ? ಇನ್ನೇನು ಆ ದುಡ್ಡನ್ನ ನಿನ್ ಕೈ ಕೊಡ್ಬೇಕಿತ್ತಾ? ಕೊಟ್ಟಿದ್ರೆ ನಾನೇನು ಬೇಡ ಅಂತಿದ್ನಾ?